ಡ್ರೋನ್ ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಎಷ್ಟರ ಮಟ್ಟಿಗೆ ವೋಟ್ಸ್ಗಳು ಡ್ರೋನ್ ಪ್ರತಾಪ್ ಅವರಿಗೆ ಸಿಕ್ತಿದೆ ಅಂದ್ರೆ ನಿಜಕ್ಕೂ ಕೂಡ ಸೂಪರ್ ಮತ್ತು ಆಶ್ಚರ್ಯ ಕೂಡ ಕೆಲವರಿಗೆ ಆಗುತ್ತೆ. ಏನ್ ಗುರು ಇಷ್ಟೊಂದು ಓಟ್ಸ್ಗಳು ಡ್ರೋನ್ ಪ್ರತಾಪ್ ಅವ್ರಿಗೆ ಅಂದ್ರೆ ಹೌದು ನಿಜ ಸ್ವಾಮಿ. ಯಾಕೆಂದ್ರೆ ಡ್ರೋನ್ ಪ್ರತಾಪ್ನ ಅಷ್ಟು ಜನ ಇಷ್ಟಪಡ್ತಿದ್ದಾರೆ. ಕರ್ನಾಟಕದಾದ್ಯಂತ ಫೇಮಸ್ ಆಗಿರುವಂತಹ ಡ್ರೋನ್ ಪ್ರತಾಪ್ಗೆ ಇಷ್ಟು ಓಟ್ ಬರ್ದೇ ಇದ್ರೆ ಹೇಗೆ? ಲಕ್ಷಾಂತರ ಓಟ್ಗಳು. ಇದು ವೆಬ್ಸೈಟ್ ಮತ್ತು ಬೇರೆ ಬೇರೆ ಚಾನೆಲ್ ಕಡೆ ಕಂಡಕ್ಟ್ ಮಾಡಿರುವಂತಹ ಓಟ್ಗಳು. ಇನ್ನು ಡೈರೆಕ್ಟ್ ಆಗಿ ಎಷ್ಟು ಓಟ್ಗಳು ಹೋಗಿರ್ಬೋದು ನೀವೇ ಲೆಕ್ಕ ಹಾಕಿ. ಅಷ್ಟು ಚೆನ್ನಾಗಿ ಡ್ರೋನ್ ಪ್ರತಾಪ್ ಪರ್ಫಾರ್ಮೆನ್ಸ್ ನ ನೀಡ್ತಿದ್ದಾರೆ. ಜೊತೆಗೆ ಕರ್ನಾಟಕದಾದ್ಯಂತ ಡ್ರೋನ್ ಪ್ರತಾಪ್ಗೆ ಒಂದು ಮೆಚ್ಚುಗೆ ಸಿಗ್ತಿದೆ ಅಂದ್ರೆ ಇದರಲ್ಲಿ ಯೋಚನೆ ಮಾಡಿ ಎಷ್ಟು ಮುಂದೆ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು. ಎಲ್ಲರನ್ನೂ ಕೂಡ ಹಿಂದಕ್ಕೆ ಮುಂದೆ ಬಂದಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಓಟ್ಗಳು ಸಿಕ್ಕಿದೆ ಅಂತ ನೋಡ್ತಾ ಇರಬಹುದು. ಬಹಳಷ್ಟು ಖುಷಿ ಆಗ್ತಿದೆ ಅಲ್ವಾ? ರೈತನ ಮಗ ಮಂಡ್ಯದ ಜನತೆಗೆ ಎಷ್ಟು ಖುಷಿ ಆಗಿರ್ಬೋದು. ಡ್ರೋನ್ ಪ್ರತಾಪ್ ಈಗ ಫಿನಾಲೆಗೆ ಬರ್ತಿದ್ರೆ ಒಂದು ಮಂಡ್ಯದ ಹೆಸರು ಕೂಡ ಜಾಸ್ತಿ ಆಗುತ್ತೆ, ಒಂದು ಫೇಮಸ್ ಕೂಡ ಆಗುತ್ತೆ. ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಕೀರ್ತಿ ಮತ್ತು ಗೌರವ. ಡ್ರೋನ್ ಪ್ರತಾಪ್ ಹೊರಗಡೆ ಏನೇ ಮಾಡಿರಲಿ ಈಗ ಬಿಗ್ ಬಾಸ್ ಮನೆ ಹೊರಗಡೆ ಮಾತ್ರ ನಾವು ನೋಡಬೇಕು. ಅವರ ಒಂದು ಆಟವನ್ನ ಮೆಚ್ಚಿಕೊಂಡಿದ್ದಾರಲ್ವಾ, ಅದಕ್ಕೋಸ್ಕರ ಎಲ್ಲರೂ ಕೂಡ ಓಟ್ ಹಾಕ್ತಿದ್ದಾರೆ. ಸುಮ್ಮನೆ ಯಾರು ಕೂಡ ಓಟ್ ಹಾಕಲ್ಲ. ಅವರ ಒಂದು ಆಟ ಇಷ್ಟವಾಗಿದ್ರೆ ಮಾತ್ರ ಇಷ್ಟ ಓಟ್ ಹಾಕೋದು. ಅದೇ ರೀತಿ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಅವರಾಗಿದ್ದಾರೆ. ಜೊತೆಗೆ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಿದ್ದಾರೆ. ಮೋಜು ಮಸ್ತಿ ಆಗಿರ್ಬೋದು, ಡ್ಯಾನ್ಸ್ ಅನ್ನು ಕೂಡ ಮಾಡ್ಬಿಟ್ಟಿದ್ದಾರೆ. ಅದು ಕೂಡ ನೋಡಿ ಖುಷಿಯಾಗಿದೆ. ಡ್ರೋನ್ ಪ್ರತಾಪ್ ನಿಮಗೂ ಕೂಡ ಗೆಲ್ಬೇಕು ಅನಿಸ್ತಾ ಇದೆಯಾ? ನಿಮಗೂ ಕೂಡ ಓಟ್ ಹಾಕ್ಬೇಕು ಅಂತ ಅನಿಸ್ತಾ ಇದೆಯಾ? ಹಾಗಾದ್ರೆ ಓಟ್ ಹಾಕಿದಿರಾ ನೀವು? ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಒಟ್ಟಿನಲ್ಲಿ ಇವರ ಸೇಫ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ನಿಜಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು.